ಜೆಜೆ ನಗರದಲ್ಲಿ ಟೆಕ್ಕಿ ಮನೆಯಲ್ಲಿ ಕಳ್ಳತನ ಆಗಿದೆ. ಚಿನ್ನಾಭರಣ ದೋಚಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಅಶ್ರಫ್ ಮತ್ತೆ ಅಫ್ಜಲ್ ಅಂತ ಅಲಿಯಾಸ್ ಡಿಚ್ಚಿ ಇಬ್ಬರನ್ನ ಬಂಧಿಸಲಾಗಿದೆ. ಜುಲೈ 6ನೇ ತಾರೀಕು ಟೆಕ್ಕಿ ಮನೆಗೆ ನುಗ್ಗಿ ಗನ್ ತೋರಿಸಿ ಇಬ್ರು ಖದೀಮರು ಕಳ್ಳತನವನ್ನ ಮಾಡಿದ್ರು. ಸುಮಾರು 25 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಹೊಡೆದಿದ್ರು. ಮನೆಯಲ್ಲಿದ್ದ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಪರಾರಿಯಾಗಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಏರ್ ಗನ್ ತೋರಿಸಿ ಅವ್ರು ಹೆದರಿಸಿದ್ರು ಅಂತ ಹೇಳಿ ಬೆಳಕಿಗೆ ಬಂದಿದೆ. ಬಂಧಿತ ಅಫ್ಜಲ್ ಈ ಹಿಂದೆನೂ ಈ ರೀತಿ ಕೃತ್ಯಗಳಲ್ಲಿ ಪಾಲ್ಗೊಂಡಿದ್ದಂತೆ. ಜೆಜೆ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಟೆಕ್ಕಿ ಮನೆಯಲ್ಲಿ ಕಳ್ಳತನ ಪ್ರಕರಣ ಸಂಬಂಧ ಇಬ್ರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಅವರು ಗನ್ ತೋರಿಸಿ ಹೆದರಿಸಿ 25 ಲಕ್ಷ ಹಣವನ್ನ ಅಲ್ಲಿಂದ ತಗೊಂಡು ಹೋಗಿದ್ರು. ಬಟ್ ಏರ್ ಗನ್ ತೋರಿಸಿದ್ರು ಆ ಸಂದರ್ಭದಲ್ಲಿ ಮಹಿಳೆಗೆ, ಮತ್ತೆ ಹಲ್ಲೆ ಕೂಡ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ರು ಅಶ್ರಫ್ ಮತ್ತೆ ಅಫ್ಜಲ್ ಅಂತ. ಜೆಜೆ ನಗರದಲ್ಲಿ ಕಳ್ಳರು ಈ ಕೃತ್ಯವನ್ನ ಮಾಡಿದ್ರು. ಮತ್ತೆ ವಿಚಾರಣೆ ಸಂದರ್ಭದಲ್ಲಿ ಇವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲೂ ಅಫ್ಜಲ್ ಇದೇ ರೀತಿ ಬೇರೆ ಬೇರೆ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಾನೆ, ಕಳ್ಳತನ ಮಾಡಿದ್ದಾನೆ ಅನ್ನೋದು ಬಯಲಿಗೆ ಬಂದಿದೆ. ಜೆಜೆ ನಗರದಲ್ಲಿ ಟೆಕ್ಕಿ ಮನೆಯಲ್ಲಿ ಕಳ್ಳತನ ಆಗಿತ್ತು. ಸುಮಾರು 25 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಇವರು ಕದ್ಕೊಂಡು ಹೋಗಿದ್ರು. ಆ ಪ್ರಕರಣದಲ್ಲಿ ಇಬ್ಬರನ್ನ ಪೊಲೀಸರು ಬಂಧಿಸಿ ತೀವ್ರ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಇನ್ನೂ ಬೇರೆ ಬೇರೆ ಕಡೆ ಈ ರೀತಿ ಕಳ್ಳತನ ಇವರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಜೆಜೆ ನಗರದಲ್ಲಿ ಜುಲೈ 6ನೇ ತಾರೀಕು ಆಗಿದ್ದಂತ ಘಟನೆ. ಟೆಕ್ಕಿ ಮನೆಗೆ ನುಗ್ಗಿ ಇಬ್ರು ಖದೀಮರು ಕಳ್ಳತನ ಮಾಡಿದ್ರು. 25 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಹೋಗಿದ್ರು. ಈ ಗನ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಇದನ್ನ ಅವರು ಆ ಟೆಕ್ಕಿ ಮನೆಗೆ ಹೋದಂತ ಸಂದರ್ಭದಲ್ಲಿ ತೋರಿಸಿದ್ರು. ಒಂದಿಷ್ಟು ನಗದನ್ನ ತೆಗೆದಿದ್ರು, ಅಂದ್ರೆ ಕದ್ಕೊಂಡು ಹೋಗಿದ್ರು. ಮತ್ತೆ ಚಿನ್ನಾಭರಣವನ್ನು ಕೂಡ ಕದ್ಕೊಂಡು ಹೋಗಿದ್ರು. ಈ ಗನ್ ತೋರಿಸಿ, ಅದು ಏರ್ ಗನ್ ಬೇಸಿಕ್ಲಿ, ಈ ಕಳ್ಳತನವನ್ನ ಮಾಡಿದ್ರು. ಮತ್ತೆ ಅಲ್ಲಿ ಇದ್ದಂತ ಮಹಿಳೆ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇವರಿಬ್ರು ಖದೀಮರನ್ನ ಅರೆಸ್ಟ್ ಮಾಡಲಾಗಿದೆ. ಆ ಪ್ರಕರಣ ಹೆಂಗ್ ನಡೆದಿತ್ತು? ಟೆಕ್ಕಿ ಮನೆಯಲ್ಲಿ ಚಿನ್ನಾಭರಣ ದೋಚಿದ್ದ ಪ್ರಕರಣ, ಮತ್ತೆ ಯಾವ್ಯಾವ ಪ್ರಕರಣದಲ್ಲಿ, ಬೇರೆ ಪ್ರಕರಣದಲ್ಲಿ ಇವರು ಪಾಲ್ಗೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ ಪೊಲೀಸರಿಗೆ? ಶರ್ಮಿತಾ, ಏನು ಜುಲೈ 6ನೇ ತಾರೀಕು ಇಬ್ಬರು ಆ ಸಮಯಗಳೇನಿದ್ರೆ ಇವರು ಜೆಜೆ ನಗರದ ಒಂದು ಮನೆಯೊಂದಕ್ಕೆ ನುಗ್ತಾರೆ. ಆ ಒಂದು ಆರೋಪಿಗಳು ಕೂಡ ಅದೇ ಏರಿಯಾದ ನಿವಾಸಿಗಳು ಕೂಡ ಆಗಿದ್ರು. ಇವ್ರ ಮನೆಯಲ್ಲಿ ದುಡ್ಡಿದೆ ಮತ್ತೆ ಆಭರಣ ಇದೆ ಅನ್ನೋ ಒಂದು ವಿಚಾರ ಮೊದಲಿಗೆ ಅವ್ರಿಗೆ ಗೊತ್ತಾಗಿರುತ್ತೆ. ನಂತರ ಹೇಗಾದ್ರೂ ಮಾಡಿ ಮನೆಯಲ್ಲಿ ಕಳ್ಳತನ ಮಾಡಬೇಕು ಅಂತೇಳಿ ಒಂದು ನಕಲಿ ಗನ್ನನ್ನ ಇಟ್ಕೊಂಡು ಬಂದು ಆ ಒಂದು ಮನೆಗೆ ನುಗ್ಗುವಂಥದ್ದು. ಆದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಿರ್ತಾರೆ. ಅದು ಆ ಮನೆಯಲ್ಲಿದ್ದಂತ ಒಬ್ರು ಏನಿದ್ರೆ ಅವರು ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಒಂದ್ ಸ್ವಲ್ಪ ಸಂಬಳ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಮನೆಯಲ್ಲಿ ಬಾಲ್ಕಿ ಇರುವಂತ ಸಮಯದಲ್ಲೇ ಒಂದು ಮನೆಗೆ ಹೋದಂತ ಇಬ್ರು ಆರೋಪಿಗಳು ಆಕೆಗೆ ಒಂದು ಗನ್ನನ್ನ ತೋರಿಸಿ ಒಂದು ಬೆದರಿಕೆಯನ್ನು ಕೂಡ ಹೊಡ್ತಾರೆ. ನಂತರ ಮನೆಯಲ್ಲಿದ್ದಂತ ಸುಮಾರು 25 ಲಕ್ಷ ಮೌಲ್ಯದ ಒಂದು ಚಿನ್ನಾಭರಣವನ್ನ ದೋಚಿ ಅಲ್ಲಿಂದ ಇಬ್ರು ಕೂಡ ಎಸ್ಕೇಪ್ ಆಗುವಂಥದ್ದು. ಬಳಿಕ ಅಲ್ಲಿ ಮನೆಯಲ್ಲಿದ್ದಂತ ಬಾಲಕಿ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಾರೆ. ನಂತರ ಈ ಬಗ್ಗೆ ಒಂದು ಜೆಜೆ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು ಕೂಡ ಕೇಸನ್ನ ದಾಖಲು ಮಾಡಿಕೊಂಡು ಈ ಇಬ್ಬರು ಆರೋಪಿಗಳನ್ನ ಪತ್ತೆ ಮಾಡೋದಕ್ಕೆ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಒಬ್ಬ ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತ ಅಶ್ರಫ್ ಅಂತೇಳಿ ಕೂಡ ಗೊತ್ತಾಗುತ್ತೆ. ನಂತರ ಪೊಲೀಸರು ಆತನನ್ನ ಪತ್ತೆ ಹಚ್ಚಿ ಸೆರೆ ಹಿಡಿದಾಗ ಆತನ ಜೊತೆ ಮತ್ತೊಬ್ಬ ಅಫ್ಜಲ್ ಅಂತೇಳಿ ಕೂಡ ಸೆರೆ ಸಿಕ್ಕಿರುವಂಥದ್ದು. ಇಬ್ರು ಕೂಡ ಪ್ಲಾನ್ ಮಾಡಿ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಈಗ ತನಿಖೆಯಿಂದ ಗೊತ್ತಾಗಿದೆ. ಆದ್ರೆ ಆ ಒಂದು ಮನೆಯನ್ನ ದರೋಡೆ ಮಾಡೋದಕ್ಕೆ ಇಬ್ರು ಒಂದು ನಕಲಿ ಗನ್ನನ್ನ ತೆಗೆದುಕೊಂಡು ಹೋಗಿರುವಂಥದ್ದು. ಆದ್ರೆ ಮನೆಯವರು ಇದು ಅಸಲಿ ಗನ್ ಇರ್ಬೋದು ಅಂತೇಳಿ ಬೆದರಿಕೆಯಿಂದ ಮನೆಯಲ್ಲಿದ್ದಂತ ಚಿನ್ನಾಭರಣ ಎಲ್ಲವನ್ನೂ ಕೂಡ ಕೊಟ್ಟಿರ್ತಾರೆ. ನಂತರ ಅದನ್ನ ಪೊಲೀಸರು ಪರಿಶೀಲನೆ ಮಾಡಿದಾಗ ಅದು ಏನು ಹಾಟಿಗೆ ಗನ್ ಅಂತೇಳಿ ಕೂಡ ಗೊತ್ತಾಗಿತ್ತು. ಆದ್ರೂ ಕೂಡ ಅದು ಒರಿಜಿನಲ್ ರೀತಿಯಲ್ಲೇ ಇರೋದ್ರಿಂದ ಅದರ ತೂಕ ಮತ್ತೆ ಆಕಾರವನ್ನ ಪರಿಶೀಲನೆ ಮಾಡೋದಕ್ಕೆ ಈಗ ಅದನ್ನ FSLಗೂ ಕೂಡ ರವಾನೆ ಮಾಡಿದ್ದಾರೆ. ಮತ್ತೆ ಈ ಒಂದು ಆರೋಪಿಗಳೇನಿದ್ರೆ ಇವರು ಸುಮಾರು 25 ಲಕ್ಷ ಮೌಲ್ಯದ ಒಂದು ಆಭರಣವನ್ನ ಕಳ್ಳತನ ಮಾಡಿದ ಬಳಿಕ ಅದನ್ನ ಬೇರೆ ಕಡೆಗೆ ಒಂದು ಮಾರಾಟ ಮಾಡ್ತಾರೆ. ಆದ್ರೆ ಮಾರಾಟ ಮಾಡಿದ ನಂತರ ಆಭರಣಗಳನ್ನ ಕರಗಿಸಿ ಅದನ್ನ ಏನು ಬೇರೆ ಒಂದು ಆಭರಣ ತಯಾರಿ ಮಾಡುವಂತ ಒಂದು ಸ್ಟೇಜ್ ನಲ್ಲಿ ಇರುತ್ತೆ. ಕೂಡಲೇ ಪೊಲೀಸರು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ಆಭರಣದ ಬದಲಿಗೆ ಅಲ್ಲಿಂದ ಸುಮಾರು 8 ಲಕ್ಷ ರೂಪಾಯಿ ಮೌಲ್ಯದ ನಗದು ಹಣವನ್ನು ಕೂಡ ರಿಕವರಿ ಮಾಡಿರುವಂತದ್ದು. ಹಾಗೂ ಇನ್ನುಳಿದಂತೆ 130 ಗ್ರಾಂ ಚಿನ್ನಾಭರಣವನ್ನು ಕೂಡ ಈಗಾಗಲೇ ಜಪ್ತಿ ಮಾಡಿ ಇಬ್ಬರು ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಇದ್ರ ಬಗ್ಗೆ ಆರೋಪಿಗಳು ಈ ಹಿಂದೆ ಕೂಡ ಕೆಲವು ಪ್ರಕರಣಗಳಲ್ಲಿ ಭಾಗಿಯಾಗಿರೋದ್ರಿಂದ ಯಾವ್ಯಾವ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು ಮತ್ತೆ ಏನೇನ್ ಪ್ರಕರಣ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೂಡ ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಫಾಲೋ ಮಾಡೋಣ. ಥ್ಯಾಂಕ್ ಯು ಮುನಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.